ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೈಟ್, ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರಿದ್ದಾರೆ. ಅದು ನಮ್ಮ ಪಾಲಿನ ಸೌಭಾಗ್ಯ. ಹಾಗಾಗಿ ಅವರಿಗೆ ಜಿ ಕನ್ನಡ ನ್ಯೂಸ್ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಡುವುದಕ್ಕೆ ನಮಗೂ ಹೆಮ್ಮೆ. ಶ್ರೀತರಾಗಿರುವಂತಹ ಹಿರಿಯರಾಗಿರುವಂತಹ BS ಯಡಿಯೂರಪ್ಪನವರಿಗೆ ಪ್ರೀತಿಪೂರ್ವಕವಾಗಿ ಗೌರವ ಕಾಣಿಕೆಯನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವಂಥ ಗಣ್ಯರು ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವಂತಹ PM ನರೇಂದ್ರ ಸ್ವಾಮಿಯವರು ಬಂದಿದ್ದಾರೆ. ಪ್ರೀತಿಪೂರ್ವಕ ಸ್ವಾಗತಗಳು ಸರ್ ನಿಮಗೆ. ಶ್ರೀ BS ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ. ಇವರ ಪಾತ್ರ ಮಹತ್ವದ್ದು. 2008ರಲ್ಲಿ ಕರ್ನಾಟಕದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದ್ರು. ರೈತಪರ ಆಡಳಿತ, ಗ್ರಾಮೀಣಾಭಿವೃದ್ಧಿ, ನೀರಾವರಿ ಯೋಜನೆಗಳು, ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಇವರ ಆಡಳಿತದ ಪ್ರಮುಖ ಮೈಲಿಗಲ್ಲುಗಳಾಗಿವೆ. ರೈತ ಬಂಧು ಯೋಜನೆ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಬಲವರ್ಧನೆಗೆ ನೀಡಿದ ಒತ್ತು ಇವರನ್ನು ರೈತ ನಾಯಕ ಎಂದು ಕರೆಸಿಕೊಳ್ಳುವಂತೆ ಮಾಡಿದೆ. ಹಲವು ರಾಜಕೀಯ ಸವಾಲುಗಳನ್ನು ಎದುರಿಸಿದ್ರೂ ಧೈರ್ಯ ಮತ್ತು ಜನಸಂಪರ್ಕದ ಮೂಲಕ ಮತ್ತೆ ಮತ್ತೆ ಜನಾದೇಶ ಪಡೆದಿರುವುದು ಇವರ ರಾಜಕೀಯ ಶಕ್ತಿಯನ್ನ ತೋರಿಸುತ್ತೆ. ದಶಕಗಳ ಕಾಲ ಸಾರ್ವಜನಿಕ ಸೇವೆಗೆ ತಮ್ಮ ಜೀವನವನ್ನ ಸಮರ್ಪಿಸಿರುವ BS ಯಡಿಯೂರಪ್ಪ ಅವರು ಕರ್ನಾಟಕದ ಅಭಿವೃದ್ಧಿಗೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಗೌರವಪೂರ್ಣ ಸ್ಥಾನ ಪಡೆದಿದ್ದಾರೆ. BS ಯಡಿಯೂರಪ್ಪನವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಇದೀಗ ಶ್ರೀ ಯಡಿಯೂರಪ್ಪನವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲಿದ್ದಾರೆ. ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಸಚಿವರಾದಂಥ ರಹೀಮ್ ಖಾನ್ ಅವರೇ, ಜಿ ನ್ಯೂಸ್ ಸಂಪಾದಕರಾದಂಥ ರವಿ ಅವರೇ, ಚಲನಚಿತ್ರ ನಟರು ಮತ್ತು ನಿರ್ದೇಶಕರಾದಂಥ ಎಸ್ ನಾರಾಯಣರಾವ್ ಅವರೇ, ಪ್ರಮೋದ್ ಶೆಟ್ಟಿ ಅವರೇ, ಪೂಜಾ ಗಾಂಧಿ ಅವರೇ, ರವೀಂದ್ರ ಭಟ್ ಅವರೇ, ಅಪರೂಪದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಾಧಕರಿಗೆ ಹಾಗೂ ಸಮಸ್ತ ಜಿ ಮಾಧ್ಯಮದ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಡಿನ ಪ್ರತಿಷ್ಠಿತ ಜಿ ನ್ಯೂಸ್ ಕನ್ನಡ ವಾಹಿನಿ ಆಯೋಜಿಸಿರುವ ಈ ಸಾಧಕರನ್ನು ಗೌರವಿಸುವ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸೋದಕ್ಕಾಗಿ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ನನ್ನ 5-6 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಿದರೆ ಅದು ಜನರ ಹಾಗೂ ಅನ್ನದಾತರ ರೈತರ
ಪ್ರೀತಿ, ಅಭಿಮಾನ ಮತ್ತು ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗಿದೆ. ಅಣ್ಣ ಬಸವಣ್ಣನವರ ಉಪದೇಶಗಳ ಪ್ರಭಾವ, ಸರ್ವರಿಗೂ ಸಮಪಾಲು ಸಮಬಾಳು, ಸಾಮಾಜಿಕ ನ್ಯಾಯ, ಅಂತ್ಯೋದಯ ಬದ್ಧತೆ ನನ್ನ ಸಾರ್ವಜನಿಕ ಜೀವನದ ಉಸಿರಾಗಿದೆ. ಜನರ ಪರ ಹೋರಾಟ, ಜನರ ಪ್ರೀತಿ ಅಭಿಮಾನಗಳೇ ನನ್ನನ್ನು ಇಲ್ಲಿಯವರೆಗೆ ಕರೆತಂದಿದೆ. ನಾನು ನಡೆದು ಬಂದ ದಾರಿಯತ್ತ ಒಮ್ಮೆ ತಿರುಗಿ ನೋಡಿದ್ರೆ ನನ್ನ ಸಂಘರ್ಷಗಳು, ನನ್ನ ಪರಿಶ್ರಮಗಳ ಬಗ್ಗೆ ನನಗೆ ಸಂತೃಪ್ತಿ ಇದೆ. ಅವಕಾಶ ಸಿಕ್ಕಾಗ ಅತ್ಯಂತ ಪ್ರಾಮಾಣಿಕವಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡುವ ತೃಪ್ತಿ ಇದೆ. ನನ್ನ 50-60 ವರ್ಷಗಳ ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲಿದ್ದುದು 5 ವರ್ಷಗಳು ಮಾತ್ರ. ಇವತ್ತು ರಾಜ್ಯದ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲೂ ಕೂಡ ಇವತ್ತು ನನ್ನ ಗುರುತಿಸ್ತಾರೆ ಅಂದರೆ ನಮ್ಮ ಯಡಿಯೂರಪ್ಪ ಇದನ್ನು ಮಾಡಿದ್ದು ಅಂತ, ಯಡಿಯೂರಪ್ಪನವರ ಸರ್ಕಾರ ಇದನ್ನು ಕೊಟ್ಟಿದ್ದು ಅಂತ ಪ್ರೀತಿ ಅಭಿಮಾನಿಗಳಿಂದ ಹಿರಿಯರು ತಾಯಂದಿರು ಮಾತನಾಡೋದನ್ನು ಕೇಳಿದಾಗ ಸಾರ್ಥಕತೆಯ ಭಾವ ಮೂಡುತ್ತೆ. ಹಾಗಾಗಿ ಈ ಸನ್ಮಾನ ಗೌರವಗಳು ನನ್ನನ್ನು 5.5 ದಶಕಗಳ ಕಾಲ ಕೈ ಹಿಡಿದು ನಡೆಸಿದ ಕರ್ನಾಟಕದ ಜನತೆಗೆ, ವಿಶೇಷವಾಗಿ ನನ್ನ ರೈತ ಬಾಂಧವರಿಗೆ ಸಲ್ಲುವ ಗೌರವವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಅಪರೂಪದ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಸನ್ಮಾನಿಸಿದಂಥ ಎಲ್ಲ ಬಂಧುಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. 82 ವರ್ಷ ಆದರೆ ರಾಜಕೀಯ ಸಾಮಾಜಿಕ ಉತ್ಸಾಹ ಬತ್ತಿಲ್ಲ. ಇಂಥ ನಾಯಕರು ನಿಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಅವರ ಮಾತಲ್ಲಿ ಅಷ್ಟೇ ಇತ್ತು. ಇಂತಹ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು, ನಾವೆಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ದೇವೋದ್ದೇಶವನ್ನು ಇಟ್ಕೊಂಡ್ರೆ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಜೀವನವನ್ನು ನಡೆಸಬಹುದು ಅನ್ನುವಂತಹ ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ.